ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ವಿಧಾನಸಭಾ ಅಧ್ಯಕ್ಷರು ತನ್ನ ಪೀಠದಿಂದ ಹೊರಗೋಗಿರುವಂಥದ್ದು ಇವತ್ತು ಸದನದ ಇತಿಹಾಸದಲ್ಲೇ ಒಂದು ದೊಡ್ಡ ಘಟನೆ. ಸಭಾಧ್ಯಕ್ಷ ಪೀಠ ಎಷ್ಟು ಗೌರವದ ಪೀಠ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸರ್ಕಾರದ ಉತ್ತರಗಳು ಸಮರ್ಪಕವಾಗಿ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಸದಸ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಳವಳವನ್ನು ವ್ಯಕ್ತಪಡಿಸ್ತಾನೆ ಇದ್ದರು. ಮೊನ್ನೆ ಶುಕ್ರವಾರ ಸ್ವತಃ ಸ್ಪೀಕರ್ ಅವರೇ ನನ್ನ ನಮ್ರತೆಯನ್ನು ದುರುಪಯೋಗ ಮಾಡ್ಕೋಬೇಡಿ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದ್ದರೂ ಕೂಡ ಇವತ್ತು 230 ಲಿಖಿತ ಪ್ರಶ್ನೆಗಳ ಪೈಕಿ ಕೇವಲ 80 ಪ್ರಶ್ನೆಗಳಿಗೆ ಮಾತ್ರ ಸರ್ಕಾರ ಉತ್ತರವನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಸ್ಪೀಕರ್ ಅವರಿಗೆ ಬೇಸರವನ್ನು ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸರ್ಕಾರದ ನಿಲುವು ಈ ರೀತಿ ಸರಿಯಲ್ಲ ಅಂತೇಳಿ ಅವರು ಅದನ್ನು ಖಂಡಿಸಿ ಪೀಠವನ್ನು ಬಿಟ್ಟು ಹೋಗಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ. ಸರ್ಕಾರಕ್ಕೆ ಸದನದ ಬಗ್ಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಸದನದ ನಡವಳಿಕೆಯ ಬಗ್ಗೆ ಗೌರವ ಇದ್ದರೆ ಮುಖ್ಯಮಂತ್ರಿಗಳು ಸ್ವತಃ ಇದಕ್ಕೆ ಪ್ರವೇಶ ಮಾಡಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಷ್ಟೇ ಅಲ್ಲ, ಸದನವನ್ನು ಮಂತ್ರಿಗಳು ಯಾವ ರೀತಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಅಧಿಕಾರಿ ವರ್ಗ ಯಾವ ರೀತಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಬೇಕಾಗತ್ತೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇವತ್ತು ಅಸಹಾಯಕರಾಗಿದ್ದಾರೆ. ಯಾಕೆಂತಂದರೆ ಕಳೆದ ಬಾರಿಯ ಅಧಿವೇಶನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರವನ್ನು ಬರೆದಿದ್ರು ಎಲ್ಲ ಸಚಿವರಿಗೆ. ಎಲ್ಲ ಸಚಿವರು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ಪತ್ರವನ್ನು ಬರೆದಿದ್ರು. ಮುಖ್ಯಮಂತ್ರಿಗಳ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲದಂತೆ ಯಾವ ಸಚಿವರು ಕೂಡ ಇವತ್ತು ಸದನಕ್ಕೆ ಹಾಜರಾಗದಲ್ಲೇ ಇರುವಂಥದ್ದು ಆಡಳಿತ ಹಿಡಿತ ತಪ್ಪಿದೆ ಎನ್ನುವಂಥದ್ದಕ್ಕೆ ಇದೊಂದು ಜೀವಂತವಾದ ಉದಾಹರಣೆ. ಅಧಿವೇಶನ ವರ್ಷದಲ್ಲಿ 40 ದಿನ ನಡೆಯುವಂಥದ್ದೇ ಕಷ್ಟ. 60 ದಿನ ನಡಿಬೇಕು ಅನ್ನುವಂಥ ನಿಯಮಾವಳಿಗಳಿದ್ದರೂ ಕೂಡ 40 ದಿನ ನಡೆಯೋದಿಲ್ಲ. ಆ 40 ದಿನದ ಸದನದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಬರೋದಿಲ್ಲ. ಉತ್ತರ ಬಂದರೆ ಸರಿಯಾದಂಥ ಉತ್ತರ ಇಲ್ಲ. ಯಾವುದೋ ಪ್ರಶ್ನೆಗೆ ಯಾವುದೋ ಮಂತ್ರಿ ಉತ್ತರವನ್ನು ಕೊಡುವಂಥದ್ದು, ಇದೊಂದು ಪರಿಪಾಠ ಆಗಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಸ್ಪೀಕರ್ ಅವರು ಇವತ್ತು ತೆಗೆದುಕೊಂಡಿರುವಂಥ ನಿರ್ಣಯ ಬಹುಶಃ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳು ತಕ್ಷಣ ಸದನಕ್ಕೆ ಬರಬೇಕು, ಸದನಕ್ಕೆ ಬಂದವರು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು, ಸದನದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.